ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರು ನೀಡಿದ ಮತ್ತೋರ್ವ ವ್ಯಕ್ತಿ ಇವತ್ತು ರಜೆಯ ಹಿನ್ನೆಲೆಯಲ್ಲಿ ನಾಳೆ ಬನ್ನಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ. ಹೀಗಾಗಿ ನಾಳೆ ಎಸ್ಐಟಿಯನ್ನ ಭೇಟಿ ಆಗಲಿದ್ದಾನೆ ಇನ್ನೊಬ್ಬ ದೂರುದಾರ. ಇಂಚಿಲಾಪಾಂಡಿ ನಿವಾಸಿ ಜಯಂತ್ ಟಿ ಎಂಬುವರಿಂದ ದೂರನ್ನ ನೀಡಲಾಗಿದೆ. ಇತ್ತ ಸಾಮಾಜಿಕ ಹೋರಾಟಗಾರರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಾಳೆ ಮತ್ತಷ್ಟು ಸೀಕ್ರೆಟ್ ರಿವೀಲ್ ಆಗಿತ್ತಾ ಅನ್ನೋದು ಕುತೂಹಲ ಸಹಜವಾಗಿ ಹುಟ್ಕೊಳ್ತಾ ಇರೋದು. ಇಲ್ಲಿವರೆಗೂ ಒಬ್ಬ ವ್ಯಕ್ತಿ ತಾನು ಶವಗಳನ್ನು ಹೂತು ಹಾಕಿದ್ದೀನಿ, ಶವಗಳು ಯಾವ ರೀತಿಯಾಗಿರ್ತಾ ಇತ್ತು ಅದೆಲ್ಲವನ್ನು ಕೂಡ ಉಲ್ಲೇಖಿಸಿ 13 ಪಾಯಿಂಟ್ಗಳನ್ನು ಮಾಡಿ ಇಲ್ಲಿಲ್ಲೇ ಶವ ಹೂತು ಹಾಕಲಾಗಿದೆ ಅಂತ ಎಲ್ಲ ಹೇಳಿ ಅದರ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಇದೀಗ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇರೋದು, ಇನ್ನೊಬ್ಬ ವ್ಯಕ್ತಿಯೇ ಎಂಟರ್ ಆಗಿರೋದು. ನಾನು ಕೂಡ ಒಂದು ಶವವನ್ನು ನೋಡಿದ್ದೀನಿ, ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದನ್ನು ಆತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಎಸ್ಐಟಿ ಒಂದೆರಡು ದಿನಗಳ ಹಿಂದೆ ಹೆಲ್ಪ್ಲೈನ್ ಥರದಲ್ಲಿ ತಮ್ಮ ನಂಬರನ್ನು ಮತ್ತು ಅಡ್ರೆಸ್ಸನ್ನು ಮತ್ತು ಮೇಲ್ ಐಡಿಯನ್ನು ಕೊಡಲಾಗಿತ್ತು. ನಿಮಗೂ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಬನ್ನಿ ಕೊಡಿ ಅಂತ. ಕೇಸ್ ಬಗ್ಗೆ 15 ವರ್ಷಗಳ ಹಿಂದೆ ದೂರನ್ನು ನೀಡೋದಕ್ಕೆ ಜಯಂತ್ ಟಿ ಸಜ್ಜಾಗಿದ್ರಂತೆ. ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ನೀಡೋದಕ್ಕೆ ಸಜ್ಜಾಗಿದ್ರಂತೆ. ಸಾವಿಗೀಡಾದ 15 ವರ್ಷದ ಬಾಲಕಿಯನ್ನ ಹೂತು ಹಾಕಲಾಗಿದೆ. ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿ ಶವ ಹೂತು ಹಾಕಲಾಗಿದೆ. ಹೂತು ಹಾಕಿದ ಜಾಗ ಗೊತ್ತಿದೆ, ನಾನು ಅದಕ್ಕೆ ಪ್ರತ್ಯಕ್ಷದರ್ಶಿ, ನನಗೆ ಈಗಲೂ ಆ ಜಾಗ ಗೊತ್ತು ಅಂತ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದು ಕೊಲೆಯೋ ಮತ್ತೊಂದೋ ನಂಗೆ ಗೊತ್ತಿಲ್ಲ, ಆದರೆ ಶವ ಮಾತ್ರ ಕೊಳೆತಿತ್ತು ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂಳಲಾಗಿದೆ ಅಂತ ಕೂಡ ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ನಾನು ಎಲ್ಲ ಸಾಕ್ಷಿಯನ್ನ ಇಟ್ಕೊಂಡೇ ಆರೋಪ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬದ ಪದ್ಮಲತಾ ಕೊಲೆ ಆದಾಗ ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ನಾನು ಆಗ ಯಾವುದೇ ದೂರು ಕೊಟ್ಟಿರಲಿಲ್ಲ. ಈಗ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರು ಕೊಡ್ತಾ ಇದ್ದೀನಿ ಅಂತ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಅವರು ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಒಂದು ಸಾಕ್ಷಿದಾರನಾಗಿ ಒಂದು ದೂರು ಕೊಡೋದಕ್ಕೆ ಅಂತ ಅವ್ರು ಬಂದಿದ್ದಾರೆ. ಏನಾಗಿದೆ ಘಟನೆ ನಾನು ಮಾತನಾಡ್ತೀನಿ ಸರ್. ಈಗ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಯಾಕೆ ಬಂದ್ರಿ ನೀವು? ಇದು ದೊಡ್ಡ ತೀವ್ರ ಸ್ವರೂಪ ಅಂತ ನಾನು ಹೆಂಗೂ ಹೇಳಲಿಕ್ಕೆ ಬರೋದು ಇಲ್ಲ. ನನ್ನ ಮನದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ. ಒಂದು ಒಳ್ಳೆಯ ತಂಡ ಬಂದೇ ನನಗೆ ಮನವರಿಕೆ ಆಗಿದೆ. ನಾನೊಬ್ಬ ಹೋರಾಟಗಾರನ, ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ. ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ. ಏನಾದರೂ ಆ ಒಂದು ಹೆಣ್ಣು ಮಗಳು ಅಸ್ಥಿ ಪಂಜ ಯಾವ ವಿಷಯ ಸರ್, ಏನಾಯಿತು ಘಟನೆ ಅಂತ ಹೇಳಿ? ಅದೇ ಒಂದು ಹೆಣ್ಣು ಮಗಳ ಮೃತದೇಹ ನೋಡಿದ್ದೀನಿ. ಆ ಮೃತದೇಹ ಏನೋ ಮಾಡಿದ್ದಾರೆ, ಅದನ್ನು ಆದರೆ ಅಲ್ಲಿ ಇದ್ದರೆ ಅದನ್ನು ವಾಸದಾರಿಗೆ ಯಾ ತಂದೆ ತಾಯಿಗೆ ಹಸ್ತಾನ ಮಾಡಲಿ. ಎಷ್ಟು ವರ್ಷದಿಂದ ಆಗಿದೆ ಈ ಘಟನೆ? 15 ವರ್ಷ ಆಗಿದೆ ಸರ್. ಏನಾಗಿತ್ತು, ಯಾವ ಥರ ಇತ್ತು, ಯಾವ ಸ್ಥಿತಿಯಲ್ಲಿ ಇತ್ತು? ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇತ್ತು ಸರ್. ಎಲ್ಲಿ ಸಿಕ್ತು ನಿಮಗೆ, ನೀವೆಲ್ಲಿ ನೋಡಿದ್ರಿ? ಅದೆಲ್ಲ ನೋಡಿದ್ವಿ, ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕು ಸರ್. ಅಂದ್ರೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ? ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ ಸರ್. ಅಂದ್ರೆ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇತ್ತು? ಹೌದು ಸರ್. ಈಗ ನಿಮ್ಮ ಆರೋಪ ಏನು ಸರ್? ಅದಕ್ಕೆ ಏನು ಪ್ರಕ್ರಿಯೆಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಏನು? ಹೌದು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿತ್ತು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ. ಅದನ್ನು ಇನ್ನಾದರೂ ಮುಂದಕ್ಕೆ ಮಾಡಬೇಕು. ಅಂದ್ರೆ ಏನು ಕೆಲಸ ಮಾಡಿಲ್ಲ? ಪೊಲೀಸರ ಗಮನಕ್ಕೆ ತರಲಿಲ್ವಾ? ಕೇಸ್ ಆಗಲಿಲ್ವಾ? ಅಥವಾ ದಫನ ಮಾಡೋದು ಸರಿ ಆಗಲಿಲ್ವಾ? ಪೊಲೀಸರ ಸಮ್ಮುಖದಲ್ಲಾಗಲಿಲ್ವಾ? ಏನಾಗಲಿಲ್ಲ ಅಂತ ಅದೇ ಏನು ಇಲಾಖೆಯವರು ಮಾಡಬೇಕು ಅವ್ರು ಮಾಡಿಲ್ಲ. ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಮೃತ ಅವಸ್ಥೆ ಸಿಗ್ತಾ ಇತ್ತು, ಸಿಗಲಿಲ್ಲ. ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ, ನನ್ನ ಮಗಳು ಓದಲಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅಲ್ವಾ? ಅದನ್ನು ಅವತ್ತೇ ಮಾಡಬೇಕಿತ್ತು. ಆ ಕೆಲಸವನ್ನು ಆದರೆ ಇವತ್ತಿಗೆ ಏನಾದರೂ ಬಂದು ಅದಕ್ಕೆ ವಾಸದಾದ್ರೆ ಯಾರು ಇದ್ದರೆ ಮುಂದೆ ಬಂದರೆ ಕೊಡ್ಬೋದಲ್ಲ ಸರ್. ಆ ಕೆಲಸನ ಮಾಡ್ತಾ ಇದ್ದೀನಿ ಸರ್. ಅಂದರೆ ಆ ಟೈಮಲ್ಲಿ ಕೇಸ್ ದಾಖಲಿಸಿಕೊಳ್ಳಿಲ್ವಾ ಪೊಲೀಸರು? ಅದು ನೋಡಬೇಕು ಏನು ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಮಾಡಬೇಕು. ನಿಮ್ಮ ಗಮನಕ್ಕಿಲ್ವಾ, ನಿಮ್ಗೆ ನೆನಪಿಲ್ವಾ? ಇಲ್ಲ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದೀವಿ? 15 ವರ್ಷ ಅಂತೆ. 15 ವರ್ಷ. ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿಲ್ಲ? ಇಲ್ಲ. ಅಂದರೆ ಕೊಳೆತ ಸ್ಥಿತಿ ಅಂದರೆ ಸಿಗುವಾಗಲೇ ಕೊಳೆತ ಸ್ಥಿತಿಯಲ್ಲಿ ಇತ್ತು, ಅದಕ್ಕಿಂತ ಮುಂಚೆ ನಾನು ನೋಡುವಾಗ ಎಸ್ ಟಿ ಅವರು ಏನು ಹೇಳಿದ್ರು ಸರ್? ಎಸ್ ಐ ಟಿ 100% ತನಿಖೆ ಮಾಡ್ತಾರೆ. ಸೋಮವಾರ ಬನ್ನಿ ಅಂತ ಹೇಳಿದರೆ ಪ್ರಕರಣ ದಾಖಲು ಮಾಡ್ತಾರೆ.